ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕಿತ್ತು. ಗೊತ್ತಿಲ್ಲ ನನಗೆ ಯಾಕೆ ಈ ಸರಿ ಬ್ಯಾಕ್ ಟು ಬ್ಯಾಕ್ ಎರಡು ಈ ಥರ ಬ್ಯಾಡ್ ಇನ್ಸಿಡೆಂಟ್ಸ್ ಆಯಿತು, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಈ ಟ್ರಿಪ್ಪಲ್ಲಿ ಅಂತ. ಯೂಶ್ವಲಿ ನಾವು ಎಷ್ಟೊಂದು ಟ್ರಾವೆಲ್ ಮಾಡಿದ್ದೀವಿ, ಯಾವತ್ತು ನಾವು ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ಈ ಥರ ನಮಗೆ ಆಯಿತು ಅಂತ ನಾನು ಎಲ್ಲೂ ಯಾವ ಟ್ರಾವೆಲಲ್ಲೂ ನಾನು ಶೇರ್ ಮಾಡಿಲ್ಲ. ನೀವು ನೋಡಿದರೆ ಗೊತ್ತಿರುತ್ತೆ. ಸೊ ಬಟ್ ಇವತ್ತು ಶೇರ್ ಮಾಡಲೇಬೇಕು. ಚಂದು ಜಿಯನ್ನು ಸ್ವಿಮ್ಮಿಂಗ್ ಹೋಗಿದ್ದಾರೆ, ಬರ್ತಾರೆ. ಇಲ್ಲೂ ಕೂಡ ಚೆಕ್ಔಟ್ ಮಾಡಬೇಕು. ಚೆಕ್ಔಟ್ ಸ್ವಲ್ಪ ಲೇಟಾಗಿ ಮಾಡ್ತೀವಿ ಅಂದರೂ ಕೂಡ ಅವರು ಒಪ್ಕೋತಾ ಇಲ್ಲ. ಎಕ್ಸ್ಟ್ರಾ 200 ಬಾತ್ ಅಂತೆ ಪರ್ ಅವರು. ಸೊ ಆಲ್ಮೋಸ್ಟ್ 500 ರುಪೀಸ್ ಆಯಿತು ನಮ್ಮದು. ನಾವು ಅದಕ್ಕೆ ಆಮೇಲೆ ಅಯ್ಯೋ ಇನ್ನೊಂದು ನೈಟೇ ಬುಕ್ ಮಾಡ್ಬೋದಿತ್ತು ಹಂಗಿದ್ರೆ ಅಂತ. ಯಾಕೆಂದರೆ ನಮ್ದು ಲೇಟ್ ನೈಟು ಫ್ಲೈಟ್ ಇರೋದು, ಅದಕ್ಕೆ ಇವಾಗ ಚೆಕ್ಔಟ್ ಮಾಡಿ ಲಗೇಜ್ ಇಟ್ಟು ಹೊರಗಡೆ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಅದು ಬಿಡಿ, ಅದು ಓಕೆ. ಒಂದೊಂದ್ಸರಿ ಒಂದೊಂದು ಹೋಟೆಲ್ ರೂಲ್ಸ್ ಇರುತ್ತೆ, ಅದು ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟೊಂದು ಸರಿ ಹಂಗೆ ಆಗುತ್ತೆ. ಬಟ್ ಏನು ಅಂದರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದರೆ, ನಮ್ಮ ಹತ್ರ ನಮ್ಮನ್ನು ದರೋಡೆ ಮಾಡೋಕ್ಕೆ ಟ್ರೈ ಮಾಡಿದ್ದು, ಲೂಟ್ ಮಾಡೋಕ್ಕೆ. ಏನಂದರೆ ಇಲ್ಲಿರೋರಲ್ಲ, ಲೋಕಲ್ಸ್ ಅಲ್ಲ. ಲೋಕಲ್ಸ್ ತುಂಬ ಒಳ್ಳೆಯವರು ಪಾಪ. ಲೋಕಲ್ಸಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ನಮಗೆ. ತುಂಬ ಚೆನ್ನಾಗಿ ಸೇಫೆಸ್ಟ್ ಕಂಟ್ರಿ ಹೇಳ್ಬೇಕು ಅಂದರೆ, ನೀವು ಟ್ರಾವೆಲ್ ಮಾಡೋಕ್ಕೆ ಏನು ಹೆದರಿಕೆ ಇಲ್ಲ, ಸೇಫಾಗಿರುತ್ತೆ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಮತ್ತು ಒಬ್ಬೊಬ್ಬರೇ ಕೂಡ ಟ್ರಾವೆಲ್ ಮಾಡ್ಬೋದು. ಸೋಲೋ ತುಂಬ ಜನ ಬರ್ತಾರೆ ಹೆಣ್ಮಕ್ಳು. ಸೊ ಅದು ನಾನು ಹೇಳ್ತಾ ಇಲ್ಲ. ಇಲ್ಲಿ ಬೇರೆ ಕಡೆಯಿಂದ ಬಂದಿರೋರು, ಬೇರೆ ಕಡೆಯಿಂದ ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ ಕೆಲವರು, ಗೊತ್ತಲ್ಲ. ಮತ್ತು ಟೂರಿಸ್ಟ್ಸ್ ಅವರು, ನಮ್ಗೆ ಗೊತ್ತಿಲ್ಲ ಯಾರು ಅಂತ. ಬಟ್ ಅರಬ್ ಅವರು, ಆಯಿತಾ. ಒಂದು ಸರಿ ಆಗಿಲ್ಲ, 3 ಸರಿ ಆಗಿರೋದು ನಮಗೆ ಬಂದಾಗಿಂದ. ಬ್ಯಾಂಕಾಕ್ಗೆ ಎಸ್ಪೆಷಲಿ, ಇಲ್ಲಿ ಬೇರೆ ಎಲ್ಲೂ ಇಲ್ಲ. 4-5 ಸಿಟೀಸ್ ಹೋಗಿದ್ವಿ, 4 ಸಿಟೀಸ್ ಹೋಗಿದ್ವಿ, ಅಲ್ಲಿ ಎಲ್ಲೂ ಆಗಿಲ್ಲ. ಸೊ ಇಲ್ಲಿ ಮಾತ್ರ ಆಗಿರೋದು. ಏನಾಯಿತು ಅಂದರೆ, ಸೊ ಇದು 1 ಸರಿ ಆಗಲಿಲ್ಲ, 3 ಸರಿ ಆಯಿತು. ಸೊ ಬೇರೆ ಕಡೆಯಿಂದ ಅಂದರೆ ಅರಬ್ ಅವ್ರ ಚಂದು ಅರಬ್ಬಿಂದ ಬಂದಿರೋರಂತೆ. ಸೊ ಫಸ್ಟ್ ಟೈಮು ಅಂದರೆ ಬೇರೆ ಎಲ್ಲೂ ಟೂರಿಸ್ಟ್ ಪ್ಲೇಸಲ್ಲಿಲ್ಲ ಅಥವಾ ರೋಡಲ್ಲಿಲ್ಲ, ಬೇರೆ ರೆಸ್ಟೋರೆಂಟ್ಸಲ್ಲಿಲ್ಲ. ಬರೀ ಆಗಿದ್ದೆಲ್ಲ ಶಾಪಿಂಗ್ ಏರಿಯಾ ಹತ್ರ. ಒಂದು ಐಕಾನ್ಸಿಯಮ್ ಹತ್ರ ಇನ್ನೊಂದು 2 ಸರಿ ಬಂದು, ಒಂದು ಒಳಗಡೆ ಬಿಕ್ಸಿ ಒಳಗಡೆ 1 ಸರಿ, ಇನ್ನೊಂದಲ್ಲಿ ಎಮ್ ಬಿ ಕೆಲಿ ಆಯಿತಾ. ಶಾಪಿಂಗ್ ಏರಿಯಾಸ್ ಇರುತ್ತಲ್ಲ, ಅಲ್ಲೇ ಆಗಿದ್ದು. ಏನಂದರೆ ಫಸ್ಟು ಬರ್ತಾರೆ, ಬಂದ್ಬಿಟ್ಟು ಹಾಯ್ ಹಂಗೆ ಹಿಂಗೆ ಅಂತ ಮಾತಾಡ್ಸೋದು. ನೀವು ಇಂಡಿಯಾನ ಅಂತ ಅವರೇ ಫಸ್ಟ್ ಸ್ಟಾರ್ಟ್ ಮಾಡೋದು, ಇಂಡಿಯಾದವರ ಅಂತ. ಆಮೇಲೆ ನಮಗೆ ಗೋವಾ ಇಷ್ಟ, ಅದು ಇದು ಇಷ್ಟ ಅಂತ ಫಸ್ಟ್ ಟೈಮ್ ಅವ್ರು ಹೇಳಿದ್ದು. ಇಷ್ಟು ಮಾತಾಡಿದ್ರು, ಗೋವಾ ಇಷ್ಟ, ಹಂಗೆ ಹಿಂಗೆ, ಶಾಪಿಂಗ್ ಇಲ್ಲಿ ಚೆನ್ನಾಗಿರುತ್ತೆ ಇಂಡಿಯಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ. ಅವ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬಿಬ್ರು ಬರ್ತಾರೆ. ಅವ್ರು ನಿಜವಾಗ್ಲೂ ಹಸ್ಬೆಂಡ್ ಆ್ಯಂಡ್ ವೈಫಾ ಇಲ್ಲ ಏನೂ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ. ಸೊ ಇಬ್ಬರು ಬಂದ್ಬಿಟ್ಟು ಫಸ್ಟು ಅವ್ರ ಹಸ್ಬೆಂಡು ಚಂದು ಹತ್ರ ಮಾತಾಡ್ತಾರೆ, ವೈಫ್ ನನ್ನ ಹತ್ರ ಮಾತಾಡ್ತಿರ್ತಾರೆ ಸುಮ್ಮನೆ. ಆಮೇಲೆ ಚಂದು ಹತ್ರ ಕೇಳೋದು, ಓಕೆ ಇದು ನಮ್ಮದು ಅಂದ್ಬಿಟ್ಟು ಅವ್ರದ್ದು ದುಡ್ಡು ತೋರಿಸ್ಬಿಟ್ಟು, ನಿಮ್ಮದು ದುಡ್ಡು ತೋರಿಸಿ ಅಂತ ಹೇಳೋದು. ಅವಾಗ ಚಂದು ಹೇಳಿದ್ರು, ಇಲ್ಲ ನನ್ನ ಹತ್ರ ನಾವು ದುಡ್ಡು ಕ್ಯಾರಿ ಮಾಡಲ್ಲ, ನಾವು ದುಡ್ಡು ಯೂಸ್ ಮಾಡಲ್ಲ, ಇಲ್ಲಿ ಏನಕ್ಕೆ ನಮ್ಮ ದುಡ್ಡು ಇಟ್ಕೊಳ್ಳೋದು. ನಮ್ದು ಇವಾಗ ಸ್ವಲ್ಪ ಡೌಟ್ ಬಂತ ನಿಮ್ಗೆ. ಅವಾಗ ಫಸ್ಟ್ ಟೈಮೇ ಡೌಟ್ ಬಂತಲ್ಲ. ಫಸ್ಟ್ ಟೈಮ್ ದುಡ್ಡನ್ನು ನಾವು ಸ್ವಲ್ಪ ಅದರಲ್ಲೆಲ್ಲ ತುಂಬ ಹುಷಾರಾಗಿರ್ತೀವಿ ನಾವು, ಯಾಕೆಂದರೆ ತುಂಬ ಟ್ರಾವೆಲ್ ಮಾಡಿರೋದ್ರಿಂದ ಸ್ವಲ್ಪ ಹುಷಾರಾಗೇ ಇರ್ತೀವಿ ಯಾವಾಗ್ಲೂ. ಚಂದು ಹೇಳಿದರೆ ನಾವು ದುಡ್ಡು ಇಟ್ಕೊಳ್ಳೋದೇ ಇಲ್ಲ, ನಮ್ಮ ಹಂಗೆ ನಾವು ದುಡ್ಡು ಇಂಡಿಯನ್ ರುಪೀಸ್, ಅದೇ ನಾವು ಇಂಥ 5 ತೋರಿಸಿ ಅಂತ ಹೇಳಿಲ್ಲ, ಅವ್ರು ಇಂಡಿಯನ್ ರುಪೀಸೇ ಕೇಳಿದ್ರು. ಇಂಡಿಯನ್ ರುಪೀಸ್ ಇಟ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಯಾಕೆಂದರೆ ಅವರು ಮೇ ಬಿ ಅವರು ಡೌಟ್ ಬರದೇ ಇರಲಿ ಅಂತ, ಅವರು ಮೇ ಬಿ ನಮಗೆ ಅನಿಸಿದ್ದು ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ನೋಡಿಕೊಂಡು, ಆಮೇಲೆ ಎಷ್ಟು ದಿನ ಇದೆ ಅಂತ ನೋಡಿಕೊಂಡು, ಆಮೇಲೆ ಏನೋ ಇಲ್ಲ ಯಾವಾಗಲೇ ಕಿತ್ಕೊಂಡು ಹೋಗೋಕ್ಕ, ಇಲ್ಲ ಆಮೇಲೆ ಏನಾದರೂ ಕಿತ್ಕೊಂಡು ಹೋಗೋಕ್ಕ ಗೊತ್ತಿಲ್ಲ. ಸೊ ಆ ಥರ ಮಾಡೋದು. ಆಮೇಲೆ ಚಂದು ನಮ್ಮ ಹತ್ರ ದುಡ್ಡಿಲ್ಲ ಹಂಗೆ ಇಲ್ಲ ಅಂತ ಹೇಳಿದ ತಕ್ಷಣ ಹೊಟ್ಟೋದ್ರಲ್ಲ. ಫಸ್ಟ್ ಕಪಲ್ಸು ಫಸ್ಟ್ ಸಿಕ್ಕಿದವರು ಐಕಾನ್ಸಿಯಮ್ ಹತ್ರ ಹೊಟ್ಟೋದ್ರು. ಅದಾದಮೇಲೆ ನೆಕ್ಸ್ಟು ಹೇಳ್ದಂಗೆ ನಾವು ಟೂರಿಸ್ಟ್ ಪ್ಲೇಸಲ್ಲೂ ಬೇರೆ ಎಲ್ಲಿಲ್ಲ, ಇಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ರೋಡಲ್ಲಿ ಇಲ್ಲ, ಬೇರೆ ಎಲ್ಲೂ ಇಲ್ಲ. ನೆಕ್ಸ್ಟ್ ಆಗಿದ್ದು ಇದರಲ್ಲಿ ಎಮ್ ಬಿ ಕೆಲಿ ಒಂದೇ ದಿನ 2 ಸರಿ, ಅಲ್ಲಿ 1 hour ಡಿಫ್ರೆನ್ಸಲ್ಲಿ. ಎಮ್ ಬಿ ಕೆಲಿ ಏನಾಯಿತು ಅಂದರೆ, ಅಲ್ಲೂ ಒಂದು ಯಾವುದೋ ಜಾಪನೀಸು ಸೂಪರ್ ಮಾರ್ಕೆಟ್ ಥರ ಇತ್ತು, ಅಲ್ಲಿ ಶಾಪಿಂಗ್ ಮಾಡ್ತಾಯಿದ್ವಿ. ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫೇ. ಮತ್ತು ಒಬ್ಬರು ಇದಕ್ಕಿದಂಗೆ ಡೈರೆಕ್ಟಾಗಿ ಅಲ್ಲಿ ಕೇಳಲೂ ಇಲ್ಲ ನೀವು ಇಂಡಿಯಾದವರ ಅಂತ. ಡೈರೆಕ್ಟಾಗಿ ಬಂದ್ಬಿಟ್ಟು ಓ ವಿ ಲವ್ ಇಂಡಿಯಾ ಹಂಗೆ ಹಿಂಗೆ ಅಷ್ಟೇ ಡೈರೆಕ್ಟಾಗಿ ಅವರೇ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಹಾಯ್ ನಾವು ಎಷ್ಟು ದಿನ ಇರ್ತೀರಾ ಅಂದರೆ, ಚಂದು ನಾವಿಲ್ಲ ಹೋಗ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತಂದರು. ಅದಾದಮೇಲೆ ಏನು ಮಾಡಿದ್ರು, ಇದು ನಂದು ದುಡ್ಡು ಅಂದ್ಬಿಟ್ಟು ಅಯ್ಯಪ್ಪ ಫುಲ್ ವಾಲೆಟ್ ತೆಗ್ಬಿಟ್ಟು ತೋರಿಸ್ತು. ಇದು ನಮ್ಮದು ದುಡ್ಡು ನೋಡಿ, ನಮ್ಮದು ಕಿಂಗ್ ಇದ್ದಾರೆ, ನಿಮ್ಮದು ಗಾಂಧಿ ಇರ್ತಾರಲ್ಲ, ನಿಮ್ಮದು ತೋರಿಸಿ ಅಂತ ಹೇಳಿ. ಆಮೇಲೆ ಅದು ಸೆಕೆಂಡ್ ಟೈಮ್ ಆಗಿದ್ದರಿಂದ ಆಲ್ರೆಡಿ ಚಂದುಗಿನ್ನ ಡೌಟ್ ಬಂತು, ವಿ ಡೋಂಟ್ ಹ್ಯಾವ್ ಮನಿ ಹಂಗೆ ಹಿಂಗೆ ಅಂತ ಚಂದು ಹೇಳಿದ್ರು. ಆಮೇಲೆ ಅಷ್ಟೇ ಹೊಟ್ಟೋದ್ರು, ಇನ್ನು ಬೇರೆ ಏನು ಮಾತಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟು ಬಿಕ್ಸಿಲಿ ನಾನು ಬೇರೆ ಕಡೆ ಶಾಪಿಂಗ್ ಮಾಡ್ತಾಯಿದ್ದೆ, ಚಂದು ಜಿಯನ್ ಇಬ್ಬರೇ ಇದ್ದರು. ಅಲ್ಲಿ ಯಾರೋ ಬಂದ್ರಂತೆ. ಆಮೇಲೆ ಅಲ್ಲೂ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು, ಇನ್ನೊಬ್ರು ಇದ್ರ ಜೊತೆಗೆ
ಜೊತೆಗೆ 3 ಜನ ಬಂದಿದ್ದಾರೆ. ಬಂದ್ಬಿಟ್ಟು ಚಂದು ಕೇಳಿದ್ದಾರೆ, ಅಲ್ಲೂ ಅವ್ರೇನು ಕೇಳಿಲ್ವಂತ ಅವರೇ ಸ್ಟಾರ್ಟ್ ಮಾಡಿ ಇವರು ಫ್ರಮ್ ಇಂಡಿಯಾ ಹಂಗೆ ಹಿಂಗೆ ಅಂತ. ಆಮೇಲೆ ಚಂದುಗೆ ಬಂದು ಐ ಆಮ್ ಫ್ರಮ್ ಶ್ರೀಲಂಕಾ ಅಂತ ಹೇಳ್ಬಿಟ್ಟಿದ್ದಾರೆ ಚಂದು. ಸುಮ್ಮನೆ ಅಷ್ಟೇ ಅಂತ. ಆಮೇಲೆ ಏನು ಮಾತಾಡಲೇ ಇಲ್ವಂತೆ ಇಬ್ಬರು. ಆಮೇಲೆ ಅಲ್ಲಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ರು, ಇಟ್ಕೊಂಡು ಬಂದಿದ್ರು, ಅದನ್ನು ಅಲ್ಲಿ ನಿಲ್ಸ್ಬಿಟ್ಟು ಈಚೆನೇ ಹೊಟ್ಟೋಗ್ಬಿಟ್ರಂತೆ ಬಿಕ್ಸಿಯಿಂದ. ಚಂದು ನೋಡ್ತಾನೆ ಇದ್ರಂತೆ ಹೋಗ್ಲಿ ಶಾಪಿಂಗ್ ಬಂದಿದ್ದಾರಾ ಏನು ಅಂತ. ಅಷ್ಟೇ ಚಂದು ಹತ್ರ ಮಾತಾಡ್ಕೊಂಡು ಹೊಟ್ಟೆ ಹೋದ್ರಂತೆ. ಸೊ ಈ ಥರ 3 ಇನ್ಸಿಡೆಂಟ್ಸ್ ಆಯಿತು. ಆಮೇಲೆ ನಮಗೆ ಸ್ವಲ್ಪ ಏನಕ್ಕೆ ಅಂತ ಅನ್ನಿಸ್ತು. ಆಮೇಲೆ ಕ್ಯಾಬಲ್ಲಿ ಬರಬೇಕಾದ್ರೆ ಒಬ್ಬರು ಮತ್ತು ನಮ್ಮ ಕ್ಯಾಬ್ ತೊಗೊಂಡಾಗ ಒಬ್ಬರು ಇಂಡಿಯನ್ನೇ ಸಿಕ್ಕಿದ್ರು ಕ್ಯಾಬಲ್ಲಿ. ಅಂದರೆ ಅವರೇ ಕ್ಯಾಬ್ ಡ್ರೈವ್ ಮಾಡ್ತಾರೆ ಇಲ್ಲಿ, ಅವ್ರು ಸಿಕ್ಕಿದ್ರು. ಆಮೇಲೆ ಅವ್ರ ಹತ್ರ ಕೇಳಿದ್ವಿ ನಾವು ಏನು ಸೇಫಾ ಹಂಗೆ ಹಿಂಗೆ ಅಂತ. ನಮಗೆ ಗೊತ್ತಿತ್ತು, ಯಾಕೆಂದರೆ ಥೈಲ್ಯಾಂಡ್ ಸೇಫು ಟ್ರಾವೆಲ್ ಮಾಡೋದಕ್ಕೆ, ಏನು ನೀವು ಎಷ್ಟೊತ್ತಲ್ಲಿ ಬೇಕಾದ್ರೂ ಓಡಾಡಿ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಬೇರೆ ಕಡೆಯಿಂದ ಬಂದಿರೋರು ಈ ಥರ ಇಲ್ಲಿ ಸ್ವಲ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರಂತೆ. ಅವ್ರು ಹೇಳಿದ್ರು ಹೌದು ಅರಬಿಂದ ಬಂದಿರೋರು ಇಲ್ಲಿ ಬಂದು ಸ್ವಲ್ಪ ಈ ಥರ ಎಲ್ಲ ಕದಿಯೋ ಪ್ರಯತ್ನ ಮಾಡ್ತಾರೆ, ನಿಮ್ಮದು ವಾಲೆಟ್ ತೆಗ್ದಾಗ ಕಿತ್ಕೊಂಡು ಓಡ್ಬಿಡೋದು ಅಥವಾ ದುಡ್ಡು ಈ ಥರ ಇದು ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಅವ್ರ ಕ್ಯಾಬಲ್ಲೂ ಅಷ್ಟೇ ಅಂತೆ, ಇನ್ನೇನು ಹತ್ತಿರ ಹೋಗ್ತಿದ್ದಂಗೆ ಕ್ಯಾಬ್ ಇನ್ನೇನು ಅವ್ರ ಡೆಸ್ಟಿನೇಷನ್ ರೀಚ್ ಆಗ್ತಿದ್ದಂಗೆ ನೆಕ್ಸ್ಟ್ ಹಿಂದೆ ಸಿಗ್ನಲ್ ಯಾವ ಸಿಗುತ್ತೆ ಅಲ್ಲೇ ತೆಗ್ದುಬಿಟ್ಟು ಓಡ್ಬಿಡೋದಂತೆ, ಅವ್ರಿಗೆ ಪೇ ಮಾಡಲ್ಲ ಏನು ಮಾಡಲ್ಲ ಅಂತೆ. ಸೊ ಈ ಥರ ಎಲ್ಲ ಮಾಡ್ತಾರೆ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಯಾರಾದರೂ ಎಸ್ಪೆಷಲಿ ಬ್ಯಾಂಕಾಕಿಗೆ ಬಂದರೆ ಶಾಪಿಂಗ್ ಏರಿಯಾಸ್ ಇರುತ್ತಲ್ಲ ಅಲ್ಲಿ ತುಂಬ ಹುಷಾರಾಗಿರಿ. ಇವಾಗ ಯಾರನ್ನೂ ನಂಬೋಕ್ಕಾಗಲ್ಲ, ಏನು ಮಾತಾಡ್ಸ್ತಾರೆ, ಸುಮ್ಮನೆ ಮಾತಾಡಿಸ್ತೀವಿ, ಎಷ್ಟೊಂದು ಜನ ಸಿಗ್ತಾರೆ, ಬೇರೆ ಬೇರೆ ದೇಶದವ್ರು ಸಿಗ್ತಾರೆ, ಅವ್ರನ್ನ ಮಾತಾಡಿಸ್ತೀವಿ. ಆಮೇಲೆ ನಮಗೆ ಒಂದ್ಸರಿ ಹಂಗೆ ಯೋಚನೆ ಮಾಡಿ ಇವಂಗಾರು ಯಾರನ್ನೂ ಮಾತಾಡ್ಸಂಗೆ ಇಲ್ವಾ ಅಂತ ಅಲ್ವಾ ಚಂದು. ಒಂದು ಕ್ಷಣ ಹಂಗೆ ಅನಿಸ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಲೈಫು ಹುಷಾರಾಗಿರಬೇಕು, ಮಾತಾಡಿಸ್ಬೇಕು, ನಾವೆಷ್ಟು ಹುಷಾರಾಗಿರ್ಬೇಕು. ಸೊ ಯಾರಾದರೂ ಬ್ಯಾಂಕಾಕ್ಗೆ ಬಂದರೆ ಹುಷಾರಾಗಿರಿ. ಬ್ಯಾಂಕಾಕ್ ಅಂತಲ್ಲ, ಥೈಲ್ಯಾಂಡಲ್ಲಿ ಎಲ್ಲೂ ಆಗಿಲ್ಲ, ಅಕಸ್ಮಾತ್ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಈ ಥರ ಬಂದು ಯಾರಾದರೂ ಬೇರೆಯವರು ನಿಮ್ಮ ದುಡ್ಡು ತೋರಿಸಿ ನಮಗೆ ನೋಡಬೇಕು ಅಂತ ಅನ್ನಿಸ್ತಿದೆ ಅಂದರೆ ತೋರ್ಸೋದಕ್ಕೆ ಹೋಗಬೇಡಿ, ವಾಲೆಟೇ ತೆಗಿಯೋದಕ್ಕೆ ಹೋಗಬೇಡಿ. ಸೊ ನನಗನ್ಸೋ ಪ್ರಕಾರ ವಾಲೆಟಲ್ಲಿ ಎಷ್ಟು ದುಡ್ಡಿದೆ ಅಂತ ನೋಡಿಕೊಂಡು ಮಾಡೋ ಇದು ನಿಮ್ಮನ್ನ ಹತ್ರ ಕದಿಯೋ ಪ್ರಯತ್ನ, ಸೊ ನಿಮ್ಮ ಹತ್ರ ದರೋಡೆ ಮಾಡೋ ಪ್ರಯತ್ನ, ಅದು ಲೂಟ್ ಮಾಡೋ ಪ್ರಯತ್ನ. ಸೊ ಆದಷ್ಟು ಹುಷಾರಾಗಿರಿ ಅಷ್ಟೇ. ಸೊ ಬನ್ನಿ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಪ್ಯಾಕ್ ಮಾಡಿಬಿಟ್ಟು ಇವಾಗ ಹೊರಡಬೇಕು. ಸೊ ಎಲ್ಲ ಹರಡ್ಕೊಂಡಿದ್ದೀವಿ, ತೋರಿಸ್ತೀನಿ. ಜಿಯನವರು ಬಾತ್ ಟಬ್ಬಲ್ಲಿದ್ದಾರೆ, ಪೂಲ್ಗೆ ಹೋಗ್ಬೇಕು ಅಂದ್ಕೊಂಡ್ರು, ಮಳೆ ಬರ್ತಾ ಇದೆ, ಫುಲ್ ಹೆಂಗಾಗಿದೆ ತೋರಿಸ್ತೀನಿ ನಾನು. ಹಾಕಬೇಕು, ಪ್ಯಾಕ್ ಮಾಡಬೇಕು. ತರೋದು ಒಂದು ಇವಾಗ ನನಗೆ ಟೆನ್ಷನ್ ಆಗ್ತಿರೋದು, ಮನೆಗೆ ಹೋಗಿದ್ದಿಲ್ಲ ಹೆಂಗೆ ಮಾಡೋದು ಅಂತ. ಅದಕ್ಕೆ ಚಂದಿಗೆ ಹೇಳ್ತಾ ಇದ್ದೆ ನೆಕ್ಸ್ಟ್ ಟ್ರಿಪ್ಪಿಂದ ಏನು ಮಾಡಬೇಕು ಅಂತ. ಚಂದು ನೆಕ್ಸ್ಟ್ ಟ್ರಿಪ್ ಅಲ್ಲ, ಲಾಸ್ಟ್ ಯುರೋಪ್ಗೂ ಪ್ಯಾಂಟ್ಸು ಶಾರ್ಟ್ಸ್ಗೆ 3-4 ಟೀ ಶರ್ಟ್ಸು ಇಲ್ಲ ಶರ್ಟ್ಸು ಹಂಗೆ ಕಾಂಬಿನೇಷನ್ ತರಬೇಕು. ಒಂದೊಂದು ಪೇರ್ಗೆ ಒಂದೊಂದೇ ಪೇರ್ ಮಾಡ್ಕೊಂಡ್ಬಂದ್ರೆ ತುಂಬ ಡ್ರೆಸ್ ಪ್ಯಾಕ್ ಮಾಡೋದು ಕಷ್ಟ. ಯಾಕೆಂದ್ರೆ ಈ ಕಡೆಯಿಂದ ಶಾಪಿಂಗ್ ಮಾಡಿರ್ತೀವ, ತೊಗೊಂಡೋಗೋದು ಕಷ್ಟ. ಆ ಕಡೆಯಿಂದ 2 ಸೂಟ್ಕೇಸ್ ಕರೆಕ್ಟಾಗಿರುತ್ತೆ, ಈ ಕಡೆಯಿಂದ ಹೋಗೋಷ್ಟರಲ್ಲಿ ಎಕ್ಸ್ಟ್ರಾ ಒಂದು ಆಗಿಬಿಡುತ್ತೆ. ನೋಡಿ ಇದೆಲ್ಲ ಫುಲ್ ವಾಶ್ ಮಾಡೋದು, ಇನ್ನೂ ಫುಲ್ ಆಗಿಲ್ಲ, ಇನ್ನೂ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಬಿದ್ದಿದೆ, ಎಲ್ಲ ಹಾಕಬೇಕು ವಾಶ್ ಮಾಡೋದು. ಮನೆಗೆ ಹೋಗಿ ಹೆಂಗೆ ವಾಶ್ ಮಾಡೋದು, ಬೆಂಗಳೂರಲ್ಲಿ ಬೇರೆ ಜಾಸ್ತಿ ಮಳೆ ಅಂತ ಹೆಂಗೆ ಡ್ರೈ ಮಾಡೋದು ಅದನ್ನೆಲ್ಲ ಅಂತ ಯೋಚನೆ ಆಗಿದೆ ಇವಾಗ ನನಗೆ. ಸೊ ಟ್ರಿಪ್ಪಿಗೆ ಬಂದಮೇಲೆ ಆಗೋ ಕೆಲಸ ಇದೆಯಲ್ಲ ಅದನ್ನು. ಸೊ ಇದು ನೋಡಿ ಇಲ್ಲಿ ಫುಲ್ಲು, ಇದು ನೋಡಿ ಇಲ್ಲಿ ಫುಲ್ಲು ಮಳೆ ಬರ್ತಾ ಇದೆ, ಎಲ್ಲ ಮುಚ್ಕೊಂಡಿದೆ ಮೋಡ. ಏನು ಮಾಡೋದು ಗೊತ್ತಿಲ್ಲ. ನಾವು ಬೇರೆ ಚೆಕ್ಔಟ್ ಮಾಡಿ ಐಕಾನ್ ಸಿ ಎಮ್ಗೆ ಹೋಗ್ಬಿಡೋಣ. ಐಕಾನ್ ಸಿ ಎಮ್ ಹತ್ರ ಇರೋದು ನಮಗೆ, ಮತ್ತು ಇಲ್ಲೇ ಕಾಣಿಸುತ್ತೆ ನಮಗೆ. ಜಿಯನವರು ಬಾತ್ ಟಬ್ಬಲ್ಲಿ ಕೂತಿದ್ದಾರೆ. ಇಲ್ಲಿಂದ ತೋರಿಸ್ತೀನಿ, ಅಲ್ಲಿಂದ ತೋರ್ಸೋಕ್ಕಾಗಲ್ಲ, ಇಲ್ಲಿಂದ ಒಂಚೂರು ತೋರಿಸ್ತೀವಿ. ಇಲ್ಲಿ ನೋಡಿ ಜಿಯನವ್ರು ಬಾತ್ ಟಬ್ಬಲ್ಲಿ. ಹಾಯ್ ಮಾಡು. ಅವ್ನು ಪೂಲ್ಗೆ ಹೋಗಿಲ್ಲ ಅಂತ ಬಾತ್ ಟಬ್ಬಲ್ಲಿ ಸ್ವಿಮ್ಮಿಂಗ್ ಒಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಅದು ಅಲ್ಲದೆ ಫುಲ್ ಕ್ಲಾಸು ಕಂಪ್ಲೀಟ್ ಮಾಡಿರಲಿಲ್ಲ, ಕೋರ್ಸು ಇಂದ 3-4 ಕ್ಲಾಸ್ ಇತ್ತು, ಅದು ಹೋಗಿರಲಿಲ್ಲ. ಅವನೇ ಕಲ್ತ್ಕೊಂಡ್ಬಿಟ್ಟಿದೆ. ನನಗೆ ನಾನು ಸ್ವಲ್ಪ ಕಲಿಸಿದ್ರೆ ಕಲಿತಾನೆ. ಓಕೆ, ರೆಡಿ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ. ಅವ್ರ ಟಾಯ್ ಓಪನ್ ಮಾಡಬೇಕು ಅವರು. ಅಗಾರು ಕ್ಯಾಲಸ್ ರಿಮೂವರ್ ಏನಿದೆ ಇದು ಚೆನ್ನಾಗಿ ವರ್ಕ್ ಆಗುತ್ತಾ ಅಂತ ಸ್ವಲ್ಪ ಜನ ನನಗೆ ಕೇಳ್ತಾ ಇದ್ರಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಲಗೇಜ್ ಎಲ್ಲ ನಾವು ಅಂದರೆ ರೂಮ್ ಚೆಕ್ಔಟ್ ಮಾಡಿ ಲಗೇಜ್ ಎಲ್ಲ ರಿಸೆಪ್ಷನ್ ಹತ್ರ ಇಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಮೇಲೆ ಮತ್ತೆ ವಾಪಸ್ ಬಂದು ನಾವು ಏರ್ಪೋರ್ಟ್ಗೆ ಹೋಗಿದ್ದು. ಫ್ರೆಂಡ್ಸ್ ಹೊರಟ್ವಿ ಇವಾಗ ಏರ್ಪೋರ್ಟ್ಗೆ. ಇಲ್ಲಿಂದ ಒಂದು 45 ಮಿನಿಟ್ಸ್ ಆಗುತ್ತಾ.
ಚಂದು ನೋಡ್ಬಿಟ್ಟು ಹೇಳ್ತಾರೆ ಅವ್ರು ಕನ್ಫರ್ಮ್ 45 ಮಿನಿಟ್ಸ್ ಆಗುತ್ತೆ. ಸೊ ಹೋಗಿ ಆಮೇಲೆ ಚೆಕಿನ್ ಎಲ್ಲ ಮಾಡಿ ಆಮೇಲೆ ಬೇಜಾನ್ ಟೈಮ್ ಇರುತ್ತೆ, ಯಾಕೆಂದರೆ ನೈಟ್ ಇರೋದು ನಮ್ಮದು ಫ್ಲೈಟು. ಅದರಿಂದ ರೆಡಿ ಬ್ಯಾಂಗ್ಳೂರ್. ಪ್ರತಿ ಸರಿ ವೆಕೇಷನ್ ಮುಗಿದಾಗ ನನಗೆ ಬೇಜಾರಾಗ್ತಿರತ್ತೆ, ಏನಂದರೆ ಮತ್ತೆ ಕೆಲಸಗಳೆಲ್ಲ ಶುರು ಆಗುತ್ತೆ, ಮತ್ತೆ ಮುಂದಿನ ವೆಕೇಷನ್ ಯಾವಾಗ ಬರುತ್ತೆ ಅಂತ. ಸೊ ಎಷ್ಟೊಂದು ಜನಕ್ಕೆ ಆ ಥರ ಅನಿಸಿರುತ್ತೆ ಅಂತ ಅನಿಸುತ್ತೆ. ವಾಪಸ್ ಬರಬೇಕಾದ್ರೆ ಒಂಥರ ಓಕೆ ಅಂತ ಅಂದ್ಕೊಂಡೇ ಬರ್ತೀವಿ ನಾವು. Can't see in front of me, my enemies. I've tried every possibility, ability to know if I can bleed. If that's what you wanted, you won't get it tonight. ಬ್ಯಾಂಕಾಕ್ ಏರ್ಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ, ಬಟ್ ಅಷ್ಟೇ ಬ್ಯುಸಿ ಇರುತ್ತೆ, ಅಷ್ಟೇ ಜನ ಇರ್ತಾರೆ, ತುಂಬ ಜನ ಇರ್ತಾರೆ, ಮತ್ತು ತುಂಬಾ ದೊಡ್ಡ ಏರ್ಪೋರ್ಟ್. ಸೊ ನೀವು ಗೇಟ್ಸ್ಗೆ ಹೋಗೋದಕ್ಕೆ ಎಷ್ಟೊತ್ತು ತೊಗೊಂಡ್ಬಿಡುತ್ತೆ, ಆಲ್ಮೋಸ್ಟ್ 20 ಮಿನಿಟ್ಸ್ ಮೇಲೆ ತೊಗೊಳುತ್ತೆ ನೀವು ಗೇಟ್ಸ್ಗೆ ಹೋಗೋದಕ್ಕೆ. I can fly. ಸೊ ಫ್ರೆಂಡ್ಸ್, ಇವಾಗ ಇದೀವಿ ಡ್ಯೂಟಿ ಫ್ರೀಲಿ. ಸೊ ಡ್ಯೂಟಿ ಫ್ರೀಲಿ ಏನಾದ್ರು ಸ್ವಲ್ಪ ಚಾಕ್ಲೇಟ್ಸ್ ಏನಾದ್ರು ತೊಗೊಳ್ಳೋಣ, ಇಲ್ಲೇನಾದ್ರು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಲ್ಲೇ ತೊಗೊಂಡಿದ್ದೀವಿ. ಬಟ್ ಇಲ್ಲೇನಾದ್ರು ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿದ್ರೆ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ಫಸ್ಟ್ ನಾನು ಹೋಗಿ ಬಂದೆ, ಇವಾಗ ಚಂದು ಹೋಗಿದ್ದಾರೆ ನೋಡೋದಕ್ಕೆ ಏನಾದರೂ ಕಾಣಿಸ್ತಿದೆಯಾ ಅಂತ. ನೋಡೋಣ. ನಂಗೊಂದು ಕುಕ್ಕಿ ಇಷ್ಟ ಆಯಿತು, ಮತ್ತು ಒಂದು 2-3 ಚಾಕ್ಲೇಟ್ಸ್ ಇಷ್ಟ ಆಯಿತು, ತೊಗೊಂಡು ಬಂದೆ. ನಾನು ಕೂತ್ಕೊತಿದ್ದೀನಿ, ಅವರು ನನ್ನ ಹೇಳ್ತಿದ್ದಾರೆ, ನಾನು ಫುಲ್ ತಿನ್ಬಿಟ್ಟೆ. ಅದೇನು ಗೊತ್ತಾ, ಅವನಿಗೆ ಕ್ರೋಸೋ ಅಂದರೆ ಇಷ್ಟ. ಇಲ್ಲಿ ಏನೋ ಫಸ್ಟ್ ಏನೇ ಅನೌನ್ಸ್ ಮಾಡೋಕ್ಕೆ ಮುಂಚೆ ಏರ್ಪೋರ್ಟಲ್ಲಿ ಕ್ರೋಸಾ ಅಂತೇನೋ ಹೇಳ್ತಾರೆ ಅವ್ರ ಲ್ಯಾಂಗ್ವೇಜ್. ಸುಮ್ಮನೆ ಅವನಿಗೆ ರೇಗಿಸ್ತಾ ಇರ್ತೀವಿ, ನೋಡಿ ನೀನು ಕ್ರೋಸೋ ತಿಂದೆ ಅದಕ್ಕೆ ಕರಿತಿದ್ದಾರೆ, ಇಲ್ಲ ತಿಂದಿಲ್ಲ ಅದಕ್ಕೆ ಕರಿತಿದ್ದಾರೆ ಅಂತ. ಸೊ ಅದನ್ನು ಹೇಳ್ತಿದ್ದಾನೆ ಅವನು. ಹಾಯ್ ಬೇಬಿ, ಏನು ತಿಂತಿದ್ಯಾ? ಅವನ ಕೈಯಲ್ಲೇ ತಿನ್ಬೇಕಂತ ಇಲ್ಲೂ. ಸೊ ನಾವು ನಮ್ಮ ಇಂಡಿಯನ್ಸ್ ಬುದ್ಧಿ ಎಲ್ಲೂ ಬಿಡಲ್ಲ, ನಮ್ಮ ಇದರಲ್ಲಿ ಕೈಯಲ್ಲೇ ತಿನ್ನೋದು ನನಗೂ ಇಷ್ಟ. ಸ್ಪೂನ್ಸ್ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ. ಸೊ ಫ್ರೆಂಡ್ಸ್, ಎಲ್ಲ ಮಾಡಿದ್ದೆಲ್ಲ ಆಯಿತು, ಡ್ಯೂಟಿ ಫ್ರೀ ಸ್ವಲ್ಪ ತೊಗೊಂಡಿದ್ದು ಆಯಿತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ, ನೋಡ್ಬೋದು ನೀವು. ಇವಾಗ ಬಂದಿದ್ದೀವಿ ಲಾಂಜಲ್ಲಿ ಬಂದು ಮಿರಾಕಲ್ ಅಂತ ಇತ್ತು. ಸೊ ನಮ್ಮದು ಕಾರ್ಡ್ಗೆ ಇತ್ತು, ಸೊ ಅದಕ್ಕೆ ಪ್ರಯಾರಿಟಿ ಪಾಸ್ ಕೂಡ ಇದೆ ನಮ್ಮದು. ಸೊ ಅದರಲ್ಲೂ ಕೂಡ ತುಂಬ ಕಡೆ ಇದೆ ನಮಗೆ. ಸೊ ಇಲ್ಲಿ ಬಂದು ಲಾಂಜ್ ಆಕ್ಸೆಸಲ್ಲಿ ಕೂತಿದ್ದೀವಿ, ಇನ್ನೂ ಆಲ್ಮೋಸ್ಟ್ 2.5 hours ಇದೆ. ಸೊ ಇಲ್ಲಿ ಎಲ್ಲ ತಿನ್ಕೊಂಡು ಸ್ವಲ್ಪ ಏನಾದರೂ ಇಲ್ಲಿ ಸ್ವಲ್ಪ ತಿನ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಬೋರ್ಡಿಂಗ್ ಗೇಟ್ಸ್ ಹತ್ರ ಹೋಗೋದು. ಸೊ ಹೋಗ್ಬೇಕಾದ್ರೆ ಏನು ಲಗೇಜ್ ಅಷ್ಟಿರಲ್ಲ, ಬರಬೇಕಾದ್ರೆ ಎಷ್ಟು ಲಗೇಜ್ ಆಗಿರುತ್ತೆ ಅಂದರೆ, ಅಯ್ಯೋ ಇಲ್ಲಿ ನೋಡಿ, ಏನು ಬೇರೆ ನಂಗೆ ನಡೆಯೋಕ್ಕಾಗಲ್ಲ. ಇಲ್ಲಿ ನೋಡಿ, ಇದೇನಿದು ನಿಂದು ಆಟ? ಫ್ರೆಂಡ್ಸ್, ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ, ಬಂದಿದ್ದೀವಿ ಬೋರ್ಡಿಂಗ್ ಗೇಟ್ ಹತ್ರ. ಸೊ ಇನ್ನೇನು ಸ್ಟಾರ್ಟ್ ಆಗುತ್ತೆ ಒಂದು 5-10 ಮಿನಿಟ್ಸಲ್ಲಿ ಎಲ್ಲ. 9:20 ಇರೋದ್ರಿಂದ ಅಟ್ಲೀಸ್ಟ್ ಒಂದು 1/2 hour 45 ಮಿನಿಟ್ಸ್ ಮುಂಚೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಕ್ಯಾಮ್ರಾದು ಬ್ಯಾಟ್ರಿ ಬೇರೆ ಖಾಲಿ ಆಗೋಯ್ತು. ಸೊ ಇವಾಗ ಮೊಬೈಲ್ ಯೂಸ್ ಮಾಡ್ತಿದ್ದೀನಿ, ಗೊತ್ತಿಲ್ಲ ವಾಯ್ಸ್ ಹೆಂಗೆ ಬರುತ್ತೆ ಅಂತ. ಕ್ಯಾಮ್ರಲ್ಲಾದರೆ ಮೈಕ್ ಇದೆ, ಮೈಕ್ ಯೂಸ್ ಮಾಡ್ತೀನಿ. ಸೊ ಇದ್ರದ್ದು ಮೈಕ್ ತಂದಿಲ್ಲ ನಾನು ಮೊಬೈಲ್ದು. ಸೊ ಇವಾಗ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೀವಿ. ಅಲ್ಲಿ ಫುಡ್ ಏನು ಓಕೆ ಆಗಿತ್ತು, ಸ್ವಲ್ಪ ತಿಂದ್ವಿ. ಮತ್ತು ಫ್ಲೈಟಲ್ಲಿ ಹೆಂಗೂ ಕೊಡ್ತಾರಲ್ಲ ಅಂದ್ಬಿಟ್ಟು ಏನು ಜಾಸ್ತಿ ತಿನ್ನೋಕ್ಕೆ ಹೋಗಲಿಲ್ಲ. ಫ್ರೆಂಡ್ಸ್, ಇವಾಗ ಫ್ಲೈಟಲ್ಲಿ ಇದ್ದೀವಿ, ನೇಮ್ ಟೇಕ್ ಆಫ್ ಆಗುತ್ತೆ. ಸೊ 9:20ಗೆ ಇಲ್ಲಿ ಹೊರಟ್ರೆ ಅಲ್ಲಿಗೆ ಆಲ್ಮೋಸ್ಟ್ 12:30 ಆಗುತ್ತೆ. ಯಾಕೆಂದರೆ 2 hours ಬ್ಯಾಂಕಾಕ್ ಮುಂದೆ ಇದೆ ಅದಕ್ಕೆ.
ಇವಾಗ ಫ್ಲೈಟ್ ಟೇಕಪ್ ಆಗುತ್ತೆ. ಅಲ್ಲಿಂದ ಈ ಲಗೇಜ್ಗಳೆಲ್ಲ ಎತ್ಕೊಂಡು ಬಂದು ಫಸ್ಟ್ ಕುತ್ಕೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. Welcome to Royal สัญลักษณ์และคำแนะนำต่อไปนี้ค่ะ For your own safety, please study the following demonstrations, procedures, and signs. โปรดเก็บสัมภาระไว้ในที่เก็บ That's what you wanted. You won't get it tonight. ありがとうございました 'Cause I can fly. I can fly. I'm crawling around, searching for higher ground. Can't see in front of me, my enemies. I've tried every possibility, ability to know if I can bleed. If that's what you wanted, you won't get it tonight. 'Cause I can fly. I can fly. I can fly. I can. ಫ್ರೆಂಡ್ಸ್ ರೀಚ್ ಆದ್ವಿ. ಇವಾಗ ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬ್ಯಾಗ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಒಂದು ಮಿನಿಮಮ್ 1 hour 1.5 hours ಆದ್ರೂ ಬೇಕು. ಆಮೇಲೆ ಹೋಗಿ ಇವಾಗ ಮಲಗಿಬಿಡೋದು ಅಷ್ಟೇ. ಅಷ್ಟು ಸುಸ್ತಾಗ್ಬಿಟ್ಟಿದೆ. ಯಾಕೆಂದರೆ ಅಲ್ಲಿಂದ ಬಂದಿದ್ದು ಮತ್ತೆ ಚೆಕ್ಔಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಅಂದರೆ ಬೇಗ ಚೆಕ್ಔಟ್ ಮಾಡಬೇಕಿತ್ತು ರೂಮು. ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ವಿ. ಇನ್ನೇನು ಮಾಡಿದ್ರು ಅಲ್ಲಿ ಹೊರ್ಗಡೆ ಅಲ್ಲೇ ರಿಸೆಪ್ಷನಲ್ಲಿ ಕುತ್ಕೊಬೇಕಿತ್ತು. ರಿಸೆಪ್ಷನಲ್ಲಿ ಕುತ್ಕೊಳ್ಳೋ ಬದಲು ಎಲ್ಲಾದರೂ ಹೋಗಿ ಬರೋಣ ಅಂತ ಹೋಗಿ ಸೊ ಅದು ಸ್ವಲ್ಪ ಸುಸ್ತಾಯಿತು. ಸೊ ಅದು ನಾನು ಶೂಟ್ ಮಾಡಲಿಲ್ಲ. ಡೈರೆಕ್ಟ್ ನಾನು ಬರಬೇಕಾದ್ರೆ ಶೂಟ್ ಮಾಡಿದೆ. ಅದರಿಂದ ಸೊ ಫ್ರೆಂಡ್ಸ್ ಎಲ್ಲ ಬ್ಯಾಗೆಲ್ಲ ಕಲೆಕ್ಟ್ ಮಾಡಿದ್ದಾಯಿತು. ಬಂದ ತಕ್ಷಣ ಒಂದು ಫಿಲ್ಟರ್ ಕಾಫಿ ಕುಡಿಬೇಕು ಅನಿಸ್ತಿತ್ತು. ಅದಕ್ಕೆ ಇವಾಗ ನಾವು ಬಂದಿದ್ದೀವಿ CTRಗೆ. CTR ಓಪನ್ ಆಗಿರೋದ್ರಿಂದ ಎಷ್ಟೊಂದು ಯಾವುದೇ ಇಂಟರ್ನ್ಯಾಷನಲ್ ಟ್ರಿಪ್ ಹೋದರೆ ಬಂದಿದ ತಕ್ಷಣಪ್ಪ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ. ಏನು ಏನು ತಿನ್ಬೇಕಂತೆ? ದೋಸೆ. I'm crawling around, searching for higher ground. Can't see in front of me, my enemies. I've tried every possibility, ability to know if I can bleed. ಸೊ CTRಲ್ಲಿ ದೋಸೆ ತಿನ್ಕೊಂಡು ಬಂದಮೇಲೆ ಇವಾಗ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಇಷ್ಟೊತ್ತು ನೈಟಲ್ಲಿ ಒಳಗಡೆ ತಂಪಾಗಿ ಗಾಳಿ ಬೀಸ್ತಾ ಇದೆ. ಒಳಗಡೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಇವಾಗ ಬಂದು ಕ್ಯಾಬ್ ವೇಟ್ ಮಾಡ್ತಿರೋದು ಒಂಥರ ಚೆನ್ನಾಗಿದೆ. ಗುಡ್ ಎಕ್ಸ್ಪೀರಿಯನ್ಸು. ಸೊ ಈ ಫ್ಲೈಟ್ಸಲ್ಲಿ ಎಷ್ಟೊಂದು ಸರಿ ಓಡಾಡಿದ್ದೀನಿ, ಇಲ್ಲ ಏರ್ಪೋರ್ಟ್ಗೆ ಎಷ್ಟೊಂದು ಸರಿ ಬಂದಿದ್ದೀನಿ. ಬಟ್ ಆದರೂ ಈ ಥರ ಅವನ್ ಫ್ಲೈಟಲ್ಲಿ ಗಾಡ್ಜಿಲ್ಲ ಮೂವಿ ನೋಡೋದಂತೆ. ಬಟ್ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಯಾವಾಗಲೂ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ತುಂಬ ಸರಿ ಬ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ ಕೂಡ. ಜಿಯನ್ ಮಾತ್ರ ಅವನಿಗೆ ಫ್ಲೈಟಲ್ಲಿ ಮೂವಿ ನೋಡೋದು ಅಂದರೆ ಜಾಸ್ತಿ ಇಷ್ಟ. I'm crawling around, searching for higher ground. Can't see in front of me, my enemies. I've tried every possibility, ability to know if I can bleed.